अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्नो दत्त प्रचोदयात। ओं परब्रह्म परमात्मने नमः। उत्पत्ति स्थिति प्रलयंकराय ब्रह्मा हरिहराय त्रिगुणात्मने सर्वकौतुकानि दर्शय दर्शय दत्तात्रेयाय मनोइच्छिता कामना कुरु कुरु स्वाहा। ಎಲ್ಲ ದತ್ತಾತ್ರೇಯ ಸ್ವಾಮಿ ಭಕ್ತಾದಿಗಳಿಗೂ ಮತ್ತೆ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ, ಆ ದತ್ತಾತ್ರೇಯ ಮಹಾರಾಜರ ಮತ್ತು ಸ್ವಾಮಿ ಸಮರ್ಥರ ಆಶೀರ್ವಾದ ಎಲ್ಲ ನಿಮ್ಮ ಕುಟುಂಬದ ಮೇಲೆ ಆಗಲಿ ಅಂತ ಹೇಳ್ತಾ 6ನೇ ಅಧ್ಯಾಯದ ಗುರುಚರಿತ್ರೆಯ 6ನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀನಿ. ವೀಕ್ಷಕರೇ, ನಾನು ಇದನ್ನು ಪಠನೆ ಮಾಡುವಾಗ ನೀವು ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಅನ್ನೋ ಮಂತ್ರವಾಗಲಿ, ಇಲ್ಲ ಅಂದರೆ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಬೀಜ ಮಂತ್ರವನ್ನು ಪಠನೆ ಮಾಡಿದ್ರು, ಮನಸ್ಸಲ್ಲಿ ಇದನ್ನ ಕೇಳಿಕೊಂಡು ಪಠನೆ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಈ ಒಂದು 6ನೇ ಅಧ್ಯಾಯನ ಪ್ರಾರಂಭಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ ಕೇಳು. ಯಾತ್ರೆಯ ನೆಪದಿಂದ ಭಕ್ತೋದ್ಧಾರಕ್ಕೆ ಹೊರಟ ಶ್ರೀಪಾದ ಸ್ವಾಮಿಯು ಗೋಕರ್ಣ ಕ್ಷೇತ್ರದಲ್ಲಿ 3 ವರ್ಷಗಳ ಕಾಲ ದೀರ್ಘಕಾಲ ನಿಲ್ಲಲು ಕಾರಣವೆಂದರೆ ಅಲ್ಲಿಯ ಮಹಾಬಲೇಶ್ವರ ಶುದ್ಧ ನಿರ್ಗುಣ ಸ್ವರೂಪನಾಗಿರುವ ಮಹಾಶಿವಭಕ್ತ ರಾವಣನು ತನ್ನ ತಾಯಿಯ ಕೈಕಸೆಯ ಪೂಜೆಗಾಗಿ ಆತ್ಮಲಿಂಗ ಪಡೆಯುವುದಕ್ಕಾಗಿ ಕಠಿಣ ತಪಸ್ಸನ್ನು ಮಾಡಿದನು. ಆತನು ಶಿವನನ್ನು ಮೆಚ್ಚಿಸಿ ಆತನ ಆತ್ಮಲಿಂಗ ಪಡೆದು ಹೊರಟಿರುವಾಗ ಶ್ರೀಹರಿಯು ಸಂಜ್ಞೆಯಂತೆ ಗಣಪತಿಯ ವಿಘ್ನವನ್ನೆಸಗಲು ವಟುವೇಷದಲ್ಲಿ ಆತನಿಗೆ ಕಾಣಿಸಿಕೊಂಡನು. ಆಗ ಸಂಧ್ಯಾ ಸಮಯವಾದ್ದರಿಂದ ಸೂರ್ಯನಿಗೆ ಅರ್ಘ್ಯ ಕೊಡುವುದಕ್ಕಾಗಿ ರಾವಣನು ಲಿಂಗವನ್ನು ಆ ಬಾಲಕನ ಕೈಗೆತ್ತಿದನು. ರಾವಣನು ಅರ್ಘ್ಯ ಕೊಡುವ ಕಾರ್ಯದಲ್ಲಿ ನಿರತನಾದಾಗ ಗಣಪತಿಯು, ಅಯ್ಯ, ಈ ಲಿಂಗ ತುಂಬಾ ಭಾರವಾಗಿದೆ, ಬೇಗ ಬಾ ಎಂದು 3 ಸಲ ಕೂಗಿ ಪ್ರಾಣಲಿಂಗವನ್ನು ನೆಲಕ್ಕಿಟ್ಟು ಬಿಟ್ಟನು. ಕೂಡಲೇ ಲಿಂಗವು ಬೃಹದಾಕಾರ ತಾಳಿ ಭೂಮಿಯಲ್ಲಿ ಸ್ಥಾಪಿತವಾಯಿತು. ರಾವಣನು ಅವಸರದಿಂದ ಓಡಿ ಬಂದು ಆ ಲಿಂಗವನ್ನು ಎತ್ತಿಕೊಳ್ಳಲು ಪ್ರಯಾಸಪಟ್ಟನು, ಆದರೆ ಸಾಧ್ಯವಾಗಲಿಲ್ಲ. ಆತ್ಮಲಿಂಗವು ಮಹಾಬಲಿಯಾದ್ದರಿಂದ ಆ ಲಿಂಗಕ್ಕೆ ಮಹಾಬಲೇಶ್ವರನೆಂದು ಹೆಸರಾಯಿತು. ರಾವಣನು ಪ್ರಾಣಲಿಂಗವನ್ನೆತ್ತಲೆಂದು ಜಗ್ಗಾಡಿದಾಗ ಅದು ಆಕಳ ಕಿವಿಯಂತೆ ರೂಪ ತಾಳಿತು. ಅದಕ್ಕಾಗಿ ಈ ಪ್ರದೇಶಕ್ಕೆ ಗೋಕರ್ಣ ಕ್ಷೇತ್ರವೆಂದು ಹೆಸರಾಯಿತೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 6ನೇ ಅಧ್ಯಾಯ ಮುಕ್ತಾಯವಾಯಿತು. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ನೋಡಿ, ಈ ಒಂದು ಕಥೆಯ ಅರ್ಥ ನಿಮ್ಗೆ ಇವತ್ತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ರಾವಣ ಮಹಾಶೂರ, ಮಹಾಬಲಶಾಲಿ. ತನ್ನ ತಾಯಿ ಇಚ್ಛೆಗೋಸ್ಕರ ಆ ಪರಮಾತ್ಮನ ಆತ್ಮಲಿಂಗವನ್ನ ಧರೆಗಿಡ ತೆಗೆದುಕೊಂಡು ಬಂದು ತನ್ನ ತಾಯಿಗೆ ಸಮರ್ಪಣೆ ಮಾಡೋಗೋಸ್ಕರ ಅದನ್ನ ತಗೊಂಡು ಹೋಗ್ತಾ ಇರುವಾಗ ಗೋಕರ್ಣ ಕ್ಷೇತ್ರದಲ್ಲಿ ಆ ಒಂದು ಆತ್ಮಲಿಂಗವು ನೆಲೆ ಊರುತ್ತೆ. ಇದರಲ್ಲಿ 2 ಅರ್ಥವನ್ನ ನಿಮಗೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಒಂದು, ರಾವಣ ಮಹಾನ್ ಬಲಶಾಲಿ, ಮಹಾನ್ ಬುದ್ಧಿವಂತ, ಮಹಾನ್ ವಿದ್ಯಾವಂತ, ಎಂತೆಂಥ ದೈವಿ ಪಂಡಿತರನ್ನು ಸೋಲಿಸಬಲ್ಲವಂತ ಮಹಾನ್ ಬಲಶಾಲಿ. ಆದರೆ ದೈವ ನಿರ್ಣಯ ಏನಿರುತ್ತೋ ಅದರ ಮುಂದೆ ಎಂಥ ಮಹಾನುಭಾವ ಆದರೂ ಕೂಡ ತಲೆ ಬಾಗಲೇಬೇಕು. ನಾನು ದೈವಕ್ಕೆ ಎದುರವಾಗಿ ಹೋಗ್ತೀನಿ ಅನ್ನೋ ಮಾತು ಅಸಂಬದ್ಧವಾಗಿರ್ತಕ್ಕಂಥದ್ದು. ಅದು ಯಾರೂ ಕೂಡ ಇವತ್ತಿನವರೆಗೂ ಅದರಲ್ಲಿ ಜಯಶೀಲನಾಗಿಲ್ಲ. ಆಮೇಲೆ ನಾನಾಗಿ ಇಚ್ಛೆಪೂರ್ವಕವಾಗಿ ಒಂದು ವಸ್ತುವನ್ನ ಕೊಡೋದು ಬೇರೆ, ನೀವು ಒತ್ತಾಯ ಪೂರ್ವಕವಾಗಿ ನಮಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಆ ಒಂದು ವಸ್ತುವನ್ನ ತಗೊಂಡೋಗಿ ದಕ್ಕಿಸ್ಕೊಳ್ಳೋದಿದೆಯಲ್ಲ, ಅದು ಆಗಲ್ಲ. ಅದನ್ನ ನಾನು ಶ್ರದ್ಧಾಭಕ್ತಿಯಿಂದ, ಅದನ್ನ ನಯವಿನಯದಿಂದ ಅವರು ಕೊಟ್ರೆ ನಾನು ತಗೊಂಡೋಗಿ ಅದನ್ನ ಪೂಜೆ ಮಾಡಬಲ್ಲ ಅನ್ನೋ ಒಂದು ಭಾವನೆ ಇಟ್ಟುಕೊಂಡಿದ್ರೆ ರಾವಣನಿಗೆ ಆ ಆತ್ಮಲಿಂಗ ಸಿಗ್ತಾ ಇತ್ತು. ಒಂದು. ಇನ್ನೊಂದು, ಗೋಕರ್ಣದಲ್ಲಿ ಇವತ್ತು ಗೋಕರ್ಣ ಕ್ಷೇತ್ರಕ್ಕೆ ಬೆಲೆ ಇರ್ತಿರ್ಲಿಲ್ಲ. ಆದರೆ ಪೂರ್ವಾಪರ ನಿಯೋಜಿತ ಗೋಕರ್ಣದಲ್ಲಿ ಒಂದು ಮಹಾಕ್ಷೇತ್ರ. ಅದು ಗೋಕರ್ಣ ಅನ್ನೋದು ನಮ್ಮ ಕರ್ಮಕ್ಕೆ ತೊಳೆದು ಹೋಗುವಂತ ಒಂದು ಜಾಗ ಗೋಕರ್ಣ ಕ್ಷೇತ್ರ. ಅಂತ ಅದ್ಭುತವಾಗಿರ್ತಕ್ಕಂಥ ಗೋಕರ್ಣ ಕ್ಷೇತ್ರದಲ್ಲಿ ಆ ಶಿವನ ಆತ್ಮಲಿಂಗವು ಇನ್ನೂ ಕೂಡ ಅಲ್ಲಿ ಇದೆ. ಯಾರಾದ್ರೂ ಗೋಕರ್ಣ ಕ್ಷೇತ್ರಕ್ಕೆ ಹೋದ್ರೆ ನೀವು ಖಂಡಿತವಾಗಿಯೂ ಒಂದು 3 ದಿವಸ ಇದ್ದು ಗೋಕರ್ಣ ದೇವಸ್ಥಾನದ ಒಂದು ಸೇವೆ ಮಾಡಿ ಬರೋದ್ರಿಂದ, ಅದು ಶಿವರಾತ್ರಿ ದಿವಸ ತುಂಬಾನೇ ಒಳ್ಳೇದದು. ಶಿವರಾತ್ರಿ ದಿವಸ ಆ ಭಗವಂತನ ಒಂದು ಸಾನ್ನಿಧ್ಯದಲ್ಲಿ
ಆ ಸೇವೆ ಮಾಡುವುದು ಅದ್ಭುತವಾಗಿರುತ್ತೆ. ನೀವು ನೋಡಿರ್ಬೋದು, ರಾವಣನಂತ ಮಹಾಬಲಶಾಲಿನೇ ದೈವಿ ಸಮರ್ಪಕ್ಕೆ ಒದ್ದಾಡಿ ತತ್ತರಿಸಿ ಹೋಗ್ಬಿಟ್ಟ. ಅವನು ಇಷ್ಟು ತಪಸ್ಸು ಮಾಡಿ, ನಾನು ಇಷ್ಟು ಕಷ್ಟಪಟ್ಟು ಆತ್ಮಲಿಂಗವನ್ನು ತೆಗೆದುಕೊಂಡು ಬಂದರೆ ನನ್ನ ವಿಧಿಲಿಖಿತ ಎಂಥದ್ದಿರಬಹುದು ಅಂತ ಹೇಳಿ ಕೊನೆಗೆ ಆ ಆತ್ಮಲಿಂಗವನ್ನು ಅಲ್ಲೇ ಬಿಟ್ಟು ತನ್ನ ತಾಯಿ ಹತ್ರ ಬರಿಗೈಯಿಂದ ಹೋಗ್ತಾನೆ. ನೋಡೋದ್ರಲ್ಲ ವೀಕ್ಷಕರೇ, ವಿಧಿ ಅನ್ನೋದು ಯಾರಿಗೂ ಬಿಡಲ್ಲ. ಅದು ನೀವು ಎಷ್ಟೇ ಅದರ ವಿರುದ್ಧವಾದರೂ ಹೋಗಿ ನಾನು ಗೆಲ್ತೀನಿ ಅಂತ ಹೋದರೂ ಕೂಡ ಸೋತೆ ಮರಳಿ ಬರಬೇಕಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಗುರುಚರಿತ್ರೆಯನ್ನ ಪಠನ ಮಾಡಿ ಎಲ್ಲರೂ ಮನೆಯಲ್ಲಿ ಸುಖ ಶಾಂತಿಯನ್ನ ನೆಲೆಗೊಳ್ಳಲಿ ಅಂತ ಹೇಳ್ತಾ ಇಲ್ಲಿಗೆ ಗುರುಚರಿತ್ರೆಯನ್ನ 6ನೇ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ.